ಮುಖ್ಯಾಂಶಗಳು. ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಿಸಿದ ಶ್ರೇಯಸ್ಸು ಲಿಂಗೈಕ್ಯ ಪೂಜ್ಯ ಚನ್ನಬಸವ ಪಟ್ಟದೇವರಿಗೆ ಸಲ್ಲುತ್ತದೆ. ಈಶ್ವರ್ ಖಂಡ್ರೆ. ಜನವರಿ 9, 10 ಹಾಗೂ 11ರಂದು ಬಿದ್ರಿ ಉತ್ಸವ ಆಚರಣೆಗೆ ನಿರ್ಧಾರ. ಕ್ರೀಡೆಯಿಂದ ದೈಹಿಕ, ಶಾರೀರಿಕ, ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯ. ಕಾವ್ಯಶ್ರೀ ಯರೋಳ್ಕರ್. 1 ಲಕ್ಷ ಗ್ರಂಥಾಲಯ ನಿರ್ಮಿಸುವ ಗುರಿ, ಮನೆಗಳನ್ನು ಜ್ಞಾನ ಮಂದಿರವನ್ನಾಗಿ ಮಾಡುವುದು. ಡಾಕ್ಟರ್ ಮಾನಸ. ಭಾಲ್ಕಿ ಪಟ್ಟದ ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯ ಕಾಲೇಜ್ ಆವರಣದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಡಿಸೆಂಬರ್ 22 ಸೋಮವಾರದಂದು ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಈ ಭಾಗದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಅಗತ್ಯವಿರುವ ಶಿಕ್ಷಣ ಬುನಾದಿ ಭದ್ರವಾಗಿರಬೇಕೆನ್ನುವ ಉದ್ದೇಶದಿಂದ ಪೂಜ್ಯ ಚನ್ನಬಸವ ಪಟ್ಟದೇವರ ಮಹಾದಾಸೆಯಾಗಿತ್ತು ಎಂದರು. ದೀಪ ಬೆಳಗಿಸುವುದು ಅಂದರೆ ಶರಣರು ಬೆಳಗಿದ ಜ್ಞಾನ ದೀಪ, ಪರಂಜ್ಯೋತಿ ಪ್ರಕಾಶದ ಧವಳ ದೀಪ. ಈಗ ಬೆಳಗಿನ ಬೆಳಕೆ ಚನ್ನಬಸವನನ್ನು ನೆರವೇರಿಸಿಕೊಟ್ಟ ಎಲ್ಲ ಪರಮ ಪೂಜ್ಯರಿಗೂ ಮತ್ತು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಸಹಿತ ಇಲ್ಲಿ ಮಹಿಳೆಯರು ಸಾಕ್ಷರರಾಗಬೇಕು. ಒಬ್ಬ ಮಹಿಳೆ ಸಾಕ್ಷರಳಾದರೆ ಇವತ್ತು ಇಡೀ ಒಂದು ಕುಟುಂಬ ಸುಶಿಕ್ಷಿತರಾಗಿದ್ದ ಹಾಗೆ ಅನ್ನುವಂತ ಮಾತನ್ನು ಅವತ್ತಿನ ದಿವಸ, ಇವತ್ತು ನಾವೆಲ್ಲ ಕಾಯ್ದೆ ಮಾಡಿದ್ದೇವೆ, ಕಾನೂನು ಮಾಡಿದ್ದೇವೆ, ಅವತ್ತೇನಿತ್ತು? ಏನು ಇರಲಿಲ್ಲ. ಅವತ್ತು ಆಲೋಚನೆಯನ್ನು ಮಾಡಿ ಅವರು ಇವತ್ತು ಮಹಿಳಾ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬಾಲ್ಕಿಯಲ್ಲಿ ಒಂದು ಕನ್ಯಾ ಪ್ರೌಢಶಾಲೆ, ಕನ್ಯಾ ಅಕ್ಕಮಾದೇವಿ ಪದವಿ ಪೂರ್ವ ಶಾಲೆ, ಬೀದರ್ನಲ್ಲಿ ಒಂದು ಕನ್ಯಾ ಅಕ್ಕಮಾದೇವಿ ಪ್ರೌಢಶಾಲೆ, ಅಕ್ಕಮಾದೇವಿ ಮಹಿಳಾ ಮಹಾವಿದ್ಯಾಲಯನೇ ಯಾರು ನೋಡ್ತಿರ್ಲಿಲ್ಲ. ಅಂದಿನ ದಿನಮಾನಗಳಲ್ಲಿ ಸರ್ಕಾರ ಕಡೆ ಇದ್ದಿದ್ದು ಒಂದೇ. ಆದರೆ ಇಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ 3 ಮಹಾವಿದ್ಯಾಲಯಗಳು. ಚನ್ನಬಸವೇಶ್ವರ ಮಹಾವಿದ್ಯಾಲಯ, ಅಲ್ಲಿ ಇವತ್ತಿನ ದಿವಸ SS ಡಿಗ್ರಿ ಮಹಾವಿದ್ಯಾಲಯ ಕಮಲ್ ನಗರ್, ಅಕ್ಕಮಾದೇವಿ ಮಹಾವಿದ್ಯಾಲಯ ಇವತ್ತು ಬೀದರ್. ಹೀಗಾಗಿ ಅಂದ್ರೆ ಬುನಾದಿ ಶಿಕ್ಷಣದ ಮಕ್ಕಳಿಗೆ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಪೂಜ್ಯರ ಆಶೀರ್ವಾದ, ಭೀಮಣ್ಣ ಖಂಡ್ರೆ ಅವರ ಶ್ರಮ, ಅವ್ರ ಜೊತೆಲಿ ಇರುವಂತ ಎಲ್ಲಾ ಜನರ ಜೊತೆಲಿ ಸೇರಿ ಆ ಒಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಬರ್ತಾ ITI, B.Ed ಇನ್ನಿತರ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ 82ರಲ್ಲಿ ಸಚಿವರಾಗಬಹುದಾಗಿತ್ತು ಮಾನ್ಯ ಭೀಮಣ್ಣ ಖಂಡ್ರೆ ಅವರು. ಆದರೆ ಈ ಭಾಗದಲ್ಲಿ ತಾಂತ್ರಿಕ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಗುಂಡೂರಾವ್ ದಿವಂಗತ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಾಲ್ಕಿ ಕರೆಸಿ ಮಾತನಾಡಿ, ಇವತ್ತು ಏನ್ ಬೇಕು ಕೇಳ್ರಿ ಅಂದ್ರೆ ಈ ಬಾಲ್ಕಿಯಲ್ಲಿ ಒಂದು ತಾಂತ್ರಿಕ ಮಹಾವಿದ್ಯಾಲಯ ಮಂಜೂರಿ ಮಾಡಿ ಅಂತ ಹೇಳಿ ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯ ಏನ್ ಬರ್ತಾ ಇದೆ. ಸುಮಾರು 15,000 ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರ್ ಆಗಿ ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ. ರಾಜ್ಯ ಕಟ್ಟುವಂಥದ್ದು, ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ಅಂತ ಹೇಳಿದ್ರೆ ಇವತ್ತು ಮಾನ್ಯ ಭೀಮಣ್ಣ ಖಂಡ್ರೆ ಅವರು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಕ್ಕಾಗಿ ನಾವೆಲ್ಲ ನೋಡ್ತಾ ಇದ್ವಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಅವರೆಲ್ಲ ಪೂಜ್ಯ ಚನ್ನಬಸವ ಪಟ್ಟದೇವರ ಏನೇನು ಕನಸುಗಳಿದ್ದು, ಸಂಕಲ್ಪ ಇದ್ದು, ಅವೆಲ್ಲವನ್ನು ಚಾಚು ತಪ್ಪದೆ ಅದಕ್ಕೆ ಇವತ್ತು ಜಾರಿ ಕೊಡುವಂಥದ್ದು. ಈ ಒಂದು ಕಾಲೇಜ್ ನಲ್ಲಿ 1996ರಲ್ಲಿ ಆಡಳಿತ ಕಟ್ಟಡದ ಒಂದು ಉದ್ಘಾಟನೆ ಸಮಯದಲ್ಲಿ ಪೂಜ್ಯ ಚನ್ನಬಸವ ಪಟ್ಟದೇವರ ಶತಮಾನೋತ್ಸವ ಮಾಡಬೇಕು ಅಂತ ಆಯ್ತು. ಆ ಶತಮಾನೋತ್ಸವ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಾಗಿ ಅಂದಿನ ಪ್ರಧಾನಮಂತ್ರಿಗಳು ಬರುವರಿದ್ರು. ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮ ರಾಜಕೀಯ ಉದ್ದೇಶಕ್ಕಾಗಿ ಬೇರೆ ಪಕ್ಷದವರು ಅಂತ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ
ಅವರಿಗೆ ಅತ್ಯಂತ ಪ್ರೀತಿ ಸ್ನೇಹಿತರಾದಂಥ ರಾಮಚಂದ್ರ ವೀರಪ್ಪನವರು, ಅವರು ಸ್ವಾತಂತ್ರ್ಯ ಸೇನಾನಿಗಳು. ಅವರಿಗೆ ಜೊತೆಯಲ್ಲಿ ಹೋಗಿ ಶಂಕರ್ ದಯಾಳ್ ಶರ್ಮಾರವರಿಗೆ 7 ದಿವಸದಲ್ಲಿ ಕರ್ಕೊಂಡು ಬಂದು ಈ ಕಟ್ಟಡ ಆಗುವವರೆಗೆ 6 ತಿಂಗಳವರೆಗೆ ಶ್ರೀ ಭೀಮಣ್ಣ ಖಂಡ್ರೆಯವರು ಚನ್ನಬಸವ ಪಟ್ಟದೇವರ ಶತಮಾನೋತ್ಸವ ಕಾರ್ಯಕ್ರಮ ಆಗುವವರೆಗೆ ಊಟ ಮಾಡೋದಿಲ್ಲ ಅಂತೇಳಿ ಹೇಳಿ ಉಪವಾಸ ಉಳಿದು ಈ ಕಟ್ಟಡವನ್ನು ಪ್ರಾರಂಭ ಮಾಡಿದಂಥದ್ದು ಪೂಜ್ಯ ಚನ್ನಬಸವ ಪಟ್ಟದೇವರ ಶತಮಾನೋತ್ಸವ. ಇವತ್ತು ಅದು ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರ ಕೈಲೇ ಆಗ್ಬೇಕು ಅಂತೇಳಿ ಅದನ್ನು ಕಾರ್ಯಗತ ಮಾಡಿದಂತ ಕೀರ್ತಿ ಪೂಜ್ಯ ಬಸವಲಿಂಗ ಪೂಜ್ಯ ಭೀಮಣ್ಣ ಖಂಡ್ರೆಯವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಹೀಗಾಗಿ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರು ಅವರು ಯಾವುದೇ ಅವರು 1990ರಲ್ಲಿ ಲಿಂಗೈಕ್ಯರಾಗಿಂತ ಪೂರ್ವದಲ್ಲೂ ಅವರ ಒಂದು ತೋಳ್ತೆಕ್ಕಲ್ಲಿ ಅವರು ಬಸವಲಿಂಗ ಪಟ್ಟದೇವರು ಇಬ್ಬರು ಇದ್ದಂಥ ಸಂದರ್ಭದಲ್ಲಿನೇ ಇವತ್ತು ಅವರು ಲಿಂಗೈಕ್ಯರಾದರು. ಇವತ್ತು ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇರದೇ ಇದ್ರು. ಅವರ ಕೆಲಸ ಕಾರ್ಯಗಳು, ಅವರ ಸೇವೆ, ಅವ್ರದ್ದು ಆಶೀರ್ವಾದ ಎಲ್ಲ ನಿಮ್ಮ ಮೇಲೆ ಇದೆ. ವಿದ್ಯಾರ್ಥಿಗಳೆಲ್ಲ ಸೇರಿದ್ದೀರಿ. ಅವ್ರದ್ದೆಲ್ಲ ಏನ್ ಕನ್ಸಪ್ಪ ಪೂಜಾ ಪಡ. ಪ್ರತಿ ವರ್ಷದಂತೆ ಈ ವರ್ಷವೂ ಬಿದ್ರಿ ಉತ್ಸವವನ್ನು ಆಯೋಜಿಸಲು ನಿರ್ಧರಿಸಲಾಗಿದ್ದು, ಬರುವ ಜನವರಿ 9, 10 ಮತ್ತು 11ರಂದು ಇಲ್ಲಿಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆಯಲಿದೆ. ಕಳೆದ 7 ವರ್ಷಗಳಿಂದ ಬಿದ್ರಿ ಉತ್ಸವವನ್ನು ಆಯೋಜಿಸುತ್ತಾ ಬರುತ್ತಿರುವ ಬಿದ್ರಿ ಸಾಂಸ್ಕೃತಿಕ ವೇದಿಕೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಬರುವ 2026ರ ಜನವರಿ 9ರಿಂದ 11ರವರೆಗೆ 3 ದಿನಗಳ ಕಾಲ ಅದ್ದೂರಿಯಾಗಿ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳ ಸಮ್ಮಿಲನವನ್ನು ಜಿಲ್ಲೆಯ ಜನತೆಗೆ ಉಣಬಡಿಸಲಿದೆ. ಅಲ್ಲದೆ ಸಂಗೀತ ಕ್ಷೇತ್ರದ ಹಿರಿಯ ಸಾಧಕರಿಗೆ ಕೂಡ ಮಾತನಾಡಿ ರಾಜ್ಯ ಮಟ್ಟದ ಬಿದ್ರಿ ದತ್ತಿ ಪ್ರಶಸ್ತಿಯನ್ನು ವಿತರಣಾ ಸಮಾರಂಭವನ್ನು ನೆರವೇರಿಸಲಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಸೇರಿದಂತೆ ಅನೇಕ ಗಣ್ಯರನ್ನು ಆಹ್ವಾನಿಸಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷೆ ರೇಖಾ ಅಪ್ಪಾರಾವ್ ಸೌದಿ ತಿಳಿಸಿದರು. ಜಿಲ್ಲೆಯ 16 ವರ್ಷ ವಯೋಮಿತಿ ಒಳಗಿನ ಪ್ರತಿಭಾನ್ವಿತ ಸಂಗೀತ ಕಲಾವಿದ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವುದು ಮತ್ತು ಸಂಗೀತಾಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಆಯೋಜಿಸುವ ಬೀದರ್ ಸುಗಮ ಸಂಗೀತ ಸ್ಪರ್ಧೆಯನ್ನು ಜನವರಿ 9ರಂದು ಶುಕ್ರವಾರ ಬೆಳಗ್ಗೆ 9ರಿಂದ ಇಲ್ಲಿನ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಲಾಗುತ್ತಿದೆ. ಇದಕ್ಕೆ ಗ್ರಾಮೀಣ ಭಾಗದ ಮಕ್ಕಳನ್ನು ಸೇರಿಸಿಕೊಳ್ಳೋಣ ಎಂದು ಪ್ರಮುಖರಾದ ಡಾಕ್ಟರ್ ಗೌತಮ್ ಅರಳಿ, ರಾಜೇಂದ್ರ ಮಣಗೇರಿ, ಜಯದೇವಿ ಯದ್ಲಾಪುರೆ, ಗೀತಾ ಗಡ್ಡೆ, ವಿದ್ಯಾವತಿ ಬಲ್ಲೂರ್, ಸುಬ್ರಹ್ಮಣ್ಯ ಪ್ರಭು, ಎಸ್ ಪ್ರಭಾಕರ್, ಶ್ರೀಮಂತ್ ಸಪಾಟೆ, ಡಾಕ್ಟರ್ ಶಿವಕುಮಾರ್ ಗಡ್ಡೆ, ಸಂತೋಷ್ ಜೋಳದಪ್ಕೆ, ಸುಬ್ಬಣ್ಣ ಕರಕ್ನಳ್ಳಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೀದರ್ ನಗರದ ಹೊರವಲಯದಲ್ಲಿರುವ ಕೋಲಾರ್ ಕೆ ಗ್ರಾಮದ ಹತ್ತಿರ ಇರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸೋಮವಾರ ನಡೆದ ವಾರ್ಷಿಕ ಕ್ರೀಡಾಕೂಟಕ್ಕೆ ಕಾವ್ಯಶ್ರೀ ಯರಡ್ಕರ್ ಬಲೂನ್ ಹಾರಿಸುವ ಮುಖಾಂತರ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಮಕ್ಕಳು ವಿದ್ಯಾಭ್ಯಾಸದ ಜ್ಞಾನದ ಜೊತೆಯಲ್ಲಿ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಿ ಪಾಲ್ಗೊಂಡು ದೈಹಿಕ, ಶಾರೀರಿಕ ಮತ್ತು ಮಾನಸಿಕ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯವಿದೆ ಎಂದು ಹೇಳಿದರು. ಕ್ರೀಡೆಗಳಿಂದ ಮಕ್ಕಳು ಆರೋಗ್ಯವಂತರಾಗಿರಲು ಸಾಧ್ಯವಿದೆ. ಎಷ್ಟೇ ಬುದ್ಧಿವಂತ, ಜಾಣರಾಗಿದ್ದರೂ ಆರೋಗ್ಯ ಸರಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ಏನನ್ನೂ ಸಾಧಿಸಲು ಅಸಾಧ್ಯವಾಗಿದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಾಗೇಶ್ ಟೊಣ್ಣೆ ಅವರು ಮಾತನಾಡಿ, ದೈಹಿಕ, ಮಾನಸಿಕ, ಶಾರೀರಿಕವಾಗಿ ಉತ್ತಮವಾಗಿರಬೇಕಾದರೆ ಕ್ರೀಡೆಗಳ ಅಗತ್ಯವಿದೆ ಎಂದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯವಾಗಿದೆ ಎಂದರು. ಕ್ರೀಡೆಯಲ್ಲಿ ಸೋಲು ಮುಂದೆ ಗೆಲುವಿನ ದಾರಿಯಾಗುತ್ತದೆ. ಹೀಗಾಗಿ ಸೋಲು ಕಂಡರೂ ನಿರಾಶೆಯಾಗದೆ ಉತ್ಸಾಹದಿಂದ ಆಡಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಸುರಭಿ ಎನ್ಜಿಒ ಸಿಇಒಗಳಾದ ಅವಿನಾಶ್ ಯರೋಳ್ಕರ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯದರ್ಶಿ ಶ್ರೀಮತಿ ಅನುಪಮಾ ಯರೋಳ್ಕರ್ ಅವರು ಕ್ರೀಡಾಪಟುಗಳಿಗೆ ಪ್ರತಿಜ್ಞಾನ ಪ್ರಬೋಧಿಸಿ ಪ್ರಭು ಟೊಣ್ಣೆ ಗೌರವ ವಂದನೆ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ನಿರ್ದೇಶಕರಾದ ಶ್ರೀಮತಿ ಸರೋಜಾ ಅರಳಿ, ಪ್ರಾಂಶುಪಾಲರಾದ ಶ್ರೀಮತಿ ಸುವರ್ಣ, ಶ್ರೀಮತಿ ಆರ್ತಿ ಸೂರ್ಯವಂಶಿ,
ರಾಜ್ಕುಮಾರ್ ಘೋಡ್ವಾಡೆ ಹಾಗೂ ಸಿಬ್ಬಂದಿಗಳು ಶಿಕ್ಷಣ ವೃಂದದವರು ಇದ್ದರು. We will take part in the annual sports meet. The lighting of the torch is done to officially inaugurate the sports meet and to symbolize the start of healthy competition. By lighting the torch, the event is dedicated to the spirit of perseverance and teamwork that sports stand for. Come on, don't change your track. Mind the track, and beanbag should not be out of the ring. It should be in the hull. If your beanbag out of the ring, then you are out of from the race. Come on, come on, come on, come on. Very good. Finish it fast. Good going, good going. ಒಂದು ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಸ್ಥಾಪಿಸುವ ಗುರಿ ಹೊಂದಿದ್ದು, ಇದರ ಮುಖ್ಯ ಉದ್ದೇಶವು ಪೀಳಿಗೆಯಲ್ಲಿ ಪುಸ್ತಕ ಓದುವ ಆಸಕ್ತಿಯನ್ನು ಮೂಡಿಸುವುದು ಮತ್ತು ಮನೆಗಳನ್ನು ಜ್ಞಾನ ಮಂದಿರಗಳನ್ನಾಗಿ ಪರಿವರ್ತಿಸುವುದು. ಈ ಯೋಜನೆಯಡಿ ಮನೆಗಳಲ್ಲಿ ಕನ್ನಡ ಪುಸ್ತಕಗಳನ್ನು ತಲುಪಿಸಿ ಪುಸ್ತಕಗಳನ್ನು ಕೊಳ್ಳುವವರ ಸಂಖ್ಯೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸುವುದೇ ಇದರ ಗುರಿಯಾಗಿದೆ ಎಂದು ಕನ್ನಡ ಪ್ರಸ್ತುತ ಪ್ರಾಧಿಕಾರಿ ಅಧ್ಯಕ್ಷ ಡಾಕ್ಟರ್ ಮಾನಸ ಹೇಳಿದರು. ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವ ನಿಮಿತ್ತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಕಮಲ್ ನಗರದಲ್ಲಿ ಪಟ್ಟದೇವರ ಜಯಂತಿ ಆಚರಣೆ ಮಾಡಿ ಸಿಎಚ್ಸಿ ಒಳ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಲಾಯಿತು ಮತ್ತು ಕರವೇ ಯುವಕರ ವತಿಯಿಂದ 25 ಡಿಸೆಂಬರ್ 2025ರಂದು ರಕ್ತದಾನ ಶಿಬಿರ ಆಯೋಜನೆ ಮಾಡಿರುವ ಕುರಿತು ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರವೇ ತಾಲೂಕಾಧ್ಯಕ್ಷ ಮಂಜುನಾಥ್ ಸ್ವಾಮಿ ಮಾತನಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಬೀದರ್ ಜಿಲ್ಲೆ ಕಮಲಾಪುರ ತಾಲೂಕಿನ ನಮ್ಮೂರು ಕಮಲನಗರ ತಾಲೂಕ ನಾವು ನಡೆದಾಡುವ ದೇವರು ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಮಲನಗರ ತಾಲೂಕಾ ಘಟಕ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ವಿತರಣೆ ಮಾಡಲಾಗಿತ್ತು. ಅದಕ್ಕೆ ನಡೆದಾಡುವ ದೇವರು ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ನೆನೆಸುತ್ತಾ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.